ಹಲೋ ಸ್ನೇಹಿತರೆ, ಅನಿತಾ ಅವರ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಯಜಮಾನರ ಸೊಂಟದಲ್ಲಿ ಶಕ್ತಿ ಇಲ್ಲ ಎಂದು ಅನಿತಾ ಅವರು ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಜಮಾನರಿಗೆ ಜೋರಾಗಿ ಮಾಡೋದಕ್ಕೆ ಬರುತ್ತಿಲ್ಲ. ಅದಕ್ಕೆ ಅನಿತಾ ಅವರಿಗೆ ಸಿಗಬೇಕಾದ ಸುಖ ನೆಮ್ಮದಿ ಸಿಗುತ್ತಿಲ್ಲ. ಸೊ ಎಷ್ಟೇ ಹಣ ಖರ್ಚು ಆಗಲಿ ಪರವಾಗಿಲ್ಲ, ಜೋರಾಗಿ ಮಾಡಿಸಿಕೊಳ್ಳುವ ಉದ್ದೇಶದಿಂದ ಸ್ನೇಹಿತರೆ ಇವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ನೀವು ರೆಡಿ ಇದ್ದರೆ ಅನಿಸಿಕೆ ತಿಳಿಸಿ, ಖಂಡಿತ ಸಂಪರ್ಕಿಸುತ್ತಾರೆ. ಆ್ಯಂಡ್ ಪ್ರಸ್ತುತ ಅನಿತಾ ಅವರು ಸಬ್ ಡಿವಿಷನಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಸಂಬಳ ಕೂಡ ಇದೆ. ಆ್ಯಂಡ್ ಅಪಘಾತದಲ್ಲಿ ಯಜಮಾನರಿಗೆ ಸೊಂಟಕ್ಕೆ ತುಂಬ ಏಟು ಆಗಿದೆ. ಅದಕ್ಕೆ ಜೋರಾಗಿ ಮಾಡೋದಕ್ಕೆ ಅವರ ಕೈಯಿಂದ ಆಗೋದಿಲ್ಲ. ಯಾವಾಗಲೂ ಯಜಮಾನರು ತುಂಬಾ ನಿಧಾನವಾಗಿ ಮಾಡುತ್ತಾರೆ ಹಾಗೂ ಒಂದೇ ವಿಧಾನದಲ್ಲಿ ಮಾಡುತ್ತಾರೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. 40ರ ಮಹಿಳೆಗೆ ನಿಧಾನವಾಗಿ ಮಾಡಿದರೆ ಸ್ವಲ್ಪನೂ ಸಮಾಧಾನ ಆಗೋದಿಲ್ಲ ಎಂದು ಮಾಹಿತಿ ತಿಳಿಸಿದ್ದಾರೆ. ಅದಕ್ಕೆ ಸ್ನೇಹಿತರೆ ಬೇರೆ ವ್ಯಕ್ತಿ ಜೊತೆ ಒಂದು ಸಲ ಆಟ ಆಡುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಅದಕ್ಕೆ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಒಳ್ಳೆ ಶಕ್ತಿ ಹೊಂದಿರತಕ್ಕಂಥ ವ್ಯಕ್ತಿ ಬೇಕು, ಜೊತೆಗೆ ತುಂಬ ಆಸೆ ಹೊಂದಿರತಕ್ಕಂಥ ವ್ಯಕ್ತಿ ಕೂಡ ಆಗಿರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ರೀತಿ ವ್ಯಕ್ತಿ ಸಿಕ್ಕಿದ್ರೆ ಎಷ್ಟೇ ಹಣ ಖರ್ಚು ಆಗಲಿ ಪರವಾಗಿಲ್ಲ, ಖಂಡಿತ ಒಂದು ಸಲ ಆದರೂ ಭೇಟಿ ಆಗುತ್ತೇನೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಸ್ನೇಹಿತರೆ, ನೀವು ಜೋರಾಗಿ ಮಾಡುವ ಸಾಮರ್ಥ್ಯ ಹೊಂದಿದ್ದರೆ ಮಾತ್ರ ಅನಿಸಿಕೆ ತಿಳಿಸಿ, ಖಂಡಿತ ಕೆಲವೊಬ್ಬರನ್ನ ಇವರು ಸಂಪರ್ಕಿಸಿ ಮಾತನಾಡುತ್ತಾರೆ. ಇವರು ಪ್ರಸ್ತುತ ಸಬ್ ಡಿವಿಷನಲ್ ಇಂಜಿನಿಯರ್ ಆಗಿ ಏನೆಲ್ಲ ಕೆಲಸ ಮಾಡುತ್ತಾರೆ ಬನ್ನಿ ಚರ್ಚೆ ಮಾಡೋಣ. ಪ್ರಿಪೇರಿಂಗ್ ಡಿಟೇಲ್ಡ್ ಪ್ರಾಜೆಕ್ಟ್ ಪ್ಲಾನ್ ಆ್ಯಂಡ್ ಶೆಡ್ಯೂಲ್ಸ್. ಪ್ರಾಜೆಕ್ಟ್ ಪ್ಲಾನ್ ರೆಡಿ ಮಾಡೋದು ಇವರ ಮುಖ್ಯ ಕೆಲಸ ಆಗಿರುತ್ತೆ. ಆ್ಯಂಡ್ ಕೋರ್ಡಿನೇಟಿಂಗ್ ವಿತ್ ಕಾಂಟ್ರಾಕ್ಟರ್ಸ್, ವೆಂಡರ್ಸ್ ಆ್ಯಂಡ್ ವರ್ಕರ್ಸ್ ಫಾರ್ ಸ್ಮೂತ್ ಎಕ್ಸಿಕ್ಯೂಷನ್. ಇವರು ಸ್ನೇಹಿತರೆ ಮುಖ್ಯವಾಗಿ ಕಾಂಟ್ರಾಕ್ಟರ್ಸ್ ಜೊತೆ ಇದ್ಕೊಂಡು ಕೆಲಸ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಅಲೋಕೇಟಿಂಗ್ ಮ್ಯಾನ್ ಪವರ್ ಆ್ಯಂಡ್ ಮಟೀರಿಯಲ್ಸ್ ಎಫಿಸಿಯೆಂಟ್ಲಿ, ಮಾನಿಟರಿಂಗ್ ದ ಯೂಸಸ್ ಆಫ್ ರಿಸೋರ್ಸಸ್ ಟು ಮಿನಿಮೈಸ್ ವೇಸ್ಟೇಜ್. ತನ್ನ ಅಂಡರ್ನಲ್ಲಿ ಕೆಲಸ ಮಾಡುವಂತಹ ಇಲ್ಲಿ ಏನು ಮ್ಯಾನ್ ಪವರ್ ಇರುತ್ತೆ ಅವರ ಕೆಲಸ ಚೆಕ್ ಮಾಡೋದು. ಆ್ಯಂಡ್ ಸೂಪರ್ವೈಸಿಂಗ್ ಮೇಂಟೆನೆನ್ಸ್ ಆ್ಯಂಡ್ ರಿಪೇರ್ ಆಕ್ಟಿವಿಟೀಸ್ ಇನ್ ದೇರ್ ಏರಿಯಾಸ್ ಆಫ್. ತನ್ನ ಟೆಲಿಕಾಂ ಕಂಪ್ನಿಯಲ್ಲಿ ಸ್ನೇಹಿತರೆ ಡ್ಯಾಮೇಜ್ ಆಗಿರ್ತಕ್ಕಂಥ ಮಷಿನ್ನ ರಿಪೇರ್ ಮಾಡುವಂಥ ಒಂದು ಕೆಲಸ ಕೂಡ ಇವರದಾಗಿರುತ್ತೆ. ಇವರ ಮುಖ್ಯ ಸಮಸ್ಯೆ ಬಂದ್ಬಿಟ್ಟು ಯಜಮಾನರ ಸೊಂಟಕ್ಕೆ ಅಪಘಾತದಲ್ಲಿ ತುಂಬ ಏಟಾಗಿರುತ್ತೆ. ಸೊ ಅದಕ್ಕೆ ಮಾಡುವಾಗ ಜೋರಾಗಿ ಮಾಡುವುದಕ್ಕೆ ಬರುತ್ತಿಲ್ಲ. ಸೊ ಹಾಗಾಗಿ ಸ್ನೇಹಿತರೆ ಬೇರೆ ವ್ಯಕ್ತಿ ಜೊತೆ ಒಂದಾಗಿ ಜೋರಾಗಿ ಮಾಡಿಸಿಕೊಳ್ಳುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ.